ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ಸರ್ಕಾರ ಮಹರ್ಷಿ ವಾಲ್ಮೀಕಿಯವರ ಜಯಂತ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದೆ. ನಾನು ಅತ್ಯಂತ ಸಂತೋಷದಿಂದ ಈ ವಾಲ್ಮೀಕಿ ಜಯಂತ್ಯೋತ್ಸವದಲ್ಲಿ ಭಾಗಿಯಾಗಿದ್ದೇನೆ. ಮತ್ತೆ ನಾಡಿನ ಜನತೆಗೆ ವಾಲ್ಮೀಕಿ ಜಯಂತ್ಯೋತ್ಸವದ ಶುಭಾಶಯಗಳನ್ನು ಕೋರಲಿಕ್ಕೆ ಬಯಸ್ತಾ ಇದ್ದೇನೆ. ಇದೇ ಸಂದರ್ಭದಲ್ಲಿ 5 ಜನ ವಾಲ್ಮೀಕಿ ಸಮಾಜಕ್ಕೆ ಸೇರಿದಂತ ಸಾಧಕರಿಗೆ ಅವರನ್ನು ಗುರುತಿಸಿ ಗೌರವಿಸತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಅವರೆಲ್ಲರಿಗೂ ಕೂಡ ಸರ್ಕಾರದ ವತಿಯಿಂದ ಮತ್ತು ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈಗಾಗಲೇ ಬಹಳ ಜನ ಮಾತನಾಡಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು, ದಗ್ಗಲ್ ಅವರು, ಉಗ್ರಪ್ಪನವರು ಬಹಳ ದೀರ್ಘವಾಗಿ ಮಾತನಾಡಿದ್ದಾರೆ. ಹಾಗಾಗಿ ನನ್ನ ಭಾರ ಕಡಿಮೆ ಮಾಡಿದ್ದಾರೆ. ಉಗ್ರಪ್ಪನವರು ಒಳ್ಳೆ ಮಾತುಗಾರರು, ಒಳ್ಳೆ ಸಂಸದೀಯ ಪಟುನೂ ಕೂಡ. ಕೌನ್ಸಿಲ್ನಲ್ಲಿರುವಾಗ ಮತ್ತೆ ಲೋಕಸಭೆಯಲ್ಲಿರುವಾಗ ಸಂಸದೆಯಲ್ಲಿ ಬಹಳ ಕಡಿಮೆ ಅವಧಿ, ಆದರೂ ಕೂಡ ಎರಡೂ ಕಡೆ ತಮ್ಮ ಸಾಮರ್ಥ್ಯವನ್ನ ಪ್ರದರ್ಶನ ಮಾಡಿದ್ದಾರೆ. ಆದ್ದರಿಂದ ಇಲ್ಲೂ ಕೂಡ ಅವರ ಸಾಮರ್ಥ್ಯವನ್ನ ಪ್ರದರ್ಶನ ಮಾಡಿದ್ದಾರೆ. ಹಾಗಾಗಿ ನಾನು ಮೊದಲೇನೆಲ್ಲ 1977ರಿಂದ ಉಗ್ರಪ್ಪನವರು ಪರಿಚಯ ಇರ್ತಕ್ಕಂಥದ್ದು. ಸೊ ಹಾಗಾಗಿ ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸತಕ್ಕಂಥದ್ದು ಅಗತ್ಯ ಇಲ್ಲ ಅಂತ ಹೇಳಿ ಭಾವಿಸ್ಕೊಂಡಿದ್ದೇನೆ. ಆದರೆ ಒಳ್ಳೆ ಮಾತುಗಾರರು. ಇವತ್ತು ಏನಾದರೂ ವಾಲ್ಮೀಕಿ ಬೇಡ ಮತ್ತೆ ನಾಯಕ ಅವರಿಗೆ ಎಸ್ಟಿ ಬರ್ತಿದ್ರೆ ಅದು ಉಗ್ರಪ್ಪ ಕಾರಣ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಇದನ್ನ ನೀವು ಯಾರು ಕೂಡ ಮರಿಬಾರದು. ಬೇರೆ ಯಾರು ಕಾರಣ ಅಲ್ಲ, ಉಗ್ರಪ್ಪನವರೇ ಕಾರಣ. 1983ರಲ್ಲಿ ನಾನು ವೀರಣ್ಣನವರು MLA ಆಗಿದ್ದರು. ಇವರು ಮಾವ. ನೀನು ಅಶೋಕ ಇರ್ಲಿಲ್ವಾ? ವೀರಣ್ಣನವರು ಅಂತ ಇದ್ರು, ಕೊರಟಗೆರೆಯವರು. ಅವರು ವಕೀಲರಾಗಿದ್ರು. ಅವ್ರ ಮಗಳನ್ನೇ ಮದುವೆ ಆಗಿರೋದು ಇವರು. ಅದು ಕತೆ ಇವರು ಹೆಂಗ್ ಮದುವೆ ಆಯ್ತು ಅನ್ನೋದ್ರ ಬಗ್ಗೆ ಎಲ್ಲ ಹೇಳಕ್ ಹೋಗಲ್ಲ ನಾನು. ಮದುವೆಗೆ ನಾನು ಅಟೆಂಡ್ ಮಾಡಿದ್ದೆ. ಅದು ಏನೇ ಇರಲಿ, ಅದು ವೈಯಕ್ತಿಕವಾದಂತಹ ವಿಚಾರಗಳು. ನಾನು ವೀರಣ್ಣನವರು MLA ಆಗಿರುವಾಗ, ರಾಮಕೃಷ್ಣ ಹೆಗ್ಡೆ ಅವರು ಮುಖ್ಯಮಂತ್ರಿ ಆಗಿರುವಾಗ
ಸುಳ್ಳು ಸರ್ಟಿಫಿಕೇಟ್ ತಗೊಂಡಿದ್ದೀರಿ ಅಂತೇಳಿ ನಾಯಕರ ಮೇಲೆ ಮತ್ತೆ ಕುರುಬರ ಮೇಲೆ ಕೇಸ್ಗಳನ್ನು ಹಾಕಿದ್ರು. ಕೇಸ್ಗಳು ಹಾಕಿ ಅವರು ಉದ್ಯೋಗನೂ ಕಳ್ಕೊಂಡ್ಬಿಟ್ಟಿದ್ರು. ಬಹಳ ಜನ ಉದ್ಯೋಗಗಳನ್ನ ಕಳ್ಕೊಂಡಿದ್ರು. ಸರ್ಕಾರಿ ಉದ್ಯೋಗಗಳಲ್ಲಿದ್ದವರು ಉದ್ಯೋಗಗಳನ್ನ ಕಳ್ಕೊಂಡಿದ್ರು. ನೀವು ಇತಿಹಾಸ ತಿಳ್ಕೋಬೇಕು. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಪ್ರತಿಯೊಬ್ಬರಿಗೂ ಕೂಡ ಇತಿಹಾಸ ಗೊತ್ತಿರಲಿ ಅಂತಕ್ಕಂಥ ಕಾರಣದಿಂದ. ನಾನು ವೀರಣ್ಣ ಅವರು ಇಬ್ರು ಹೋಗಿ ರಾಮಕೃಷ್ಣ ಹೆಗ್ಡೆ ಅವ್ರನ್ನ ಭೇಟಿ ಮಾಡಿ, ಈ ಯಾರ್ಯಾರ ಮೇಲೆ ಕೇಸ್ ಹಾಕಿದ್ದಾರೆ, ಕುರುಬರ ಮೇಲೆ ಮತ್ತೆ ವಾಲ್ಮೀಕಿ ಜನಾಂಗದವ್ರ ಮೇಲೆ, ಇವ್ರ ಮೇಲೆ ಏನೇನು ಕೇಸ್ಗಳು ಹಾಕಿದಾವೆ, ಕೆಲಸ ಕಳ್ಕೊಂಡಿದ್ದಾರೆ, ಅವನ್ನೆಲ್ಲ ಮತ್ತೆ ರೀಇನ್ಸ್ಟೇಟ್ ಮಾಡಬೇಕು ಮತ್ತು ಇದಕ್ಕೆ ಸ್ಟೇ ಕೊಡಬೇಕು. ಈ ಆದೇಶಕ್ಕೆ ಸ್ಟೇ ಕೊಡಬೇಕು ಅಂತ ಹೇಳಿದಾಗ ರಾಮಕೃಷ್ಣ ಹೆಗ್ಡೆ ಅವರು ದೊಡ್ಡ ಮನಸ್ಸು ಮಾಡಿ ಸ್ಟೇ ಕೊಟ್ಟರು. ಯಾರ್ಯಾರು ಉದ್ಯೋಗ ಕಳ್ಕೊಂಡಿದ್ರು ಅವರೆಲ್ಲರೂ ಮಾಡಿ ಕೊಟ್ಟರು. ಇದಕ್ಕೆ ನಾನು ವೀರಣ್ಣವರು ಕಾರಣ. ಆಮೇಲೆ ರಾಮಕೃಷ್ಣ ಹೆಗ್ಡೆ ಅವರಿಗೆ ನಾವು ಮನವಿ ಮಾಡೋದು, ವಾಲ್ಮೀಕಿ ಜನಾಂಗದವರಿಗೆ ಮತ್ತೆ ಕುರುಬ ಜನಾಂಗದವರಿಗೆ ಇಬ್ಬರಿಗೂ ಎಷ್ಟಿಗೆ ಸೇರಿಸಬೇಕು ಅಂತೇಳಿ ಒತ್ತಾಯ ಮಾಡೋದು. ಶಿಫಾರಸು ಮಾಡಬೇಕು ಅಂತೇಳಿ ಒತ್ತಾಯ ಮಾಡೋದು. ರಾಮಕೃಷ್ಣ ಹೆಗ್ಡೆ ಅವರು ಶಿಫಾರಸು ಮಾಡಿದ್ರು ಕೇಂದ್ರ ಸರ್ಕಾರಕ್ಕೆ. SC STಗೆ ಸೇರಿಸ್ತಕ್ಕಂಥ ಅಧಿಕಾರ ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕಲ್ಲ. ಇದನ್ನ ಸ್ಪಷ್ಟಪಡಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಇವರು ಉಗ್ರಪ್ಪನವರು ವಕೀಲರು, ನನಗಿಂತ ಜಾಸ್ತಿ ಕಾನೂನಿನಲ್ಲಿ ಅನುಭವ ಜಾಸ್ತಿ ಇರ್ತಕ್ಕಂಥವ್ರು. ಯಾಕಂತಂದ್ರೆ ನನಗೆಲ್ಲ ಮತ್ತೆ ಹೋಗ್ಬಿಟ್ಟದೆ ಕಾನೂನು. ಅವ್ರು ಈಗಲೂ ಜ್ಞಾಪಕ ಇಟ್ಕೊಂಡಿದ್ದಾರೆ. ಈಗಲೂ ಕಾನ್ಸ್ಟಿಟ್ಯೂಷನ್ ನಲ್ಲಿ ಎಲ್ಲ ವಿಧಿಗಳನ್ನು ಕೂಡ ಹೇಳ್ತಕ್ಕಂಥ ಶಕ್ತಿ ಯಾರಿಗಾರು ಇದ್ರೆ ಅದು ಉಗ್ರಪ್ಪನವ್ರಿಗೆ ಮಾತ್ರ. ಈಗ ಅವ್ರ ಭಾಷಣದಲ್ಲಿ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ ಹೇಳದೇನೆ ಭಾಷಣ ಮುಗಿಸಲ್ಲ. ಏನಪ್ಪ ಅಶೋಕ? ಸೊ ಅದಕ್ಕೆ 340, 341, 342 ಅವೆಲ್ಲ ಹೇಳಿರೋದು. ನಾನು ಅವೆಲ್ಲ ಮರ್ತ್ಬಿಟ್ಟಿದ್ದೀನಿ. ನಾನು ಲಾಯರೇ, ಆದ್ರೆ ಮರ್ತ್ಬಿಟ್ಟಿದ್ದೀನಿ. ಅವರು ಇವತ್ತು ಕೂಡ ಕಾನೂನನ್ನ ಪ್ರಾಕ್ಟೀಸ್ ಮಾಡ್ತಾರೆ. ಹಾಗಾಗಿ ಅವರು ನನಗಿಂತ ಹೆಚ್ಚು ಕಾನೂನಲ್ಲಿ ತಿಳುವಳಿಕೆ ಇರ್ತಕ್ಕಂಥವ್ರು ಅಂತಕ್ಕಂಥದ್ದನ್ನ ಒಪ್ಪಿಕೊಳ್ಳುತ್ತೇನೆ. ಅವತ್ತು ನಾವು ಕೇಂದ್ರಕ್ಕೆ ಶಿಫಾರಸು ಮಾಡಿದ್ರು ರಾಮಕೃಷ್ಣ ಹೆಗ್ಡೆ ಅವರು. ಎರಡು ಜನಾಂಗದವ್ರನ್ನ, ವಾಲ್ಮೀಕಿ ಜನಾಂಗದವ್ರನ್ನ ಮತ್ತೆ ಕುರುಬರನ್ನ STಗೆ ಸೇರಿಸಿ ಅಂತೇಳಿ ಶಿಫಾರಸು ಮಾಡಿದ್ರು. ಆದ್ರೆ ಆಗ್ಲಿಲ್ಲ. ರಾಮಕೃಷ್ಣ ಹೆಗ್ಡೆ ಅವರು ಇದ್ದಾಗ ಆಗ್ಲಿಲ್ಲ. ಚಂದ್ರಶೇಖರ್ ಅದೃಷ್ಟವಶಾತ್, ನಿಮಗೆ ಅದೃಷ್ಟವಶಾತ್ ಚಂದ್ರಶೇಖರ್ ಅವರು ಪ್ರಧಾನಮಂತ್ರಿ ಆದರು. ದೇವೇಗೌಡರು ಚಂದ್ರಶೇಖರ್ ಅವರು ಚೆನ್ನಾಗಿದ್ರು. ದೇವೇಗೌಡರ ಜೊತೆಗೆ ಉಗ್ರಪ್ಪ ಚೆನ್ನಾಗಿದ್ರು. ನಾನು ಚೆನ್ನಾಗಿದ್ದೆ ಬೇರೆ, ನಾನು ಬೇರ್ಪಟ್ಟೆ. ಆದ್ರೆ ಇವತ್ತು ಚೆನ್ನಾಗಿದ್ದೀಯಾ? ದೇವೇಗೌಡರು ಜೊತೆ ಬಹಳ ಆತ್ಮೀಯವಾಗಿದ್ದಂಥವ್ರು ಇವರು. ದೇವೇಗೌಡರು ಹಿಡ್ಕೊಂಡು ಚಂದ್ರಶೇಖರ್ ಪ್ರಧಾನಮಂತ್ರಿ ಆಗಿದ್ದಾಗ ಅವ್ರನ್ನ ಒಪ್ಪಿಸಿ
ವಾಲ್ಮೀಕಿ ಬೇಡ ಮತ್ತೆ ನಾಯಕ ಇವರನ್ನ ಎಸ್ಟಿ ಮತ್ತೆ ಇನ್ನೊಂದು ಯಾವುದು NAYAK ನಾಯಕ ಬೇಡ ವಾಲ್ಮೀಕಿ ಆಮೇಲೆ ತಳವಾರ ಪರಿವಾರ ಇಷ್ಟು ಜನರನ್ನ ನಾಯಕರ ಪಟ್ಟಿಗೆ ಅವು ಸಮೂಹ ಪರಿವಾರ ಮತ್ತೆ ಬೇಡ ಆಮೇಲೆ ತಳವಾರ ಇವು ಬಿಟ್ಟೋಗ್ಬಿಟ್ಟ. ಇನ್ನು ಉಳಿದವು ಎಸ್ಟಿಗೆ ವರ್ಗಕ್ಕೆ ಸೇರಿದೋ. ಇದು ಮಾಡಿಸ್ಲಿಕ್ಕೆ ಬೇರೆ ಯಾರು ಕಾರಣ ಅಲ್ಲ, ಮಿಸ್ಟರ್ ಉಗ್ರಪ್ಪ. ಇದನ್ನ ನೀವೆಲ್ಲ ತಿಳ್ಕೋಬೇಕು ಇತಿಹಾಸ. ಅವತ್ತಿನಿಂದ ನಾವು ಒತ್ತಾಯ ಮಾಡಲಿಲ್ಲ. ದೇವೇಗೌಡರು ಹಿಡ್ಕೊಂಡು ಮತ್ತೆ ಕುರುಬರನ್ನೆಲ್ಲ ಎಸ್ಟಿ ಸೇರಿಸಿ ಅಂತ ಒತ್ತಾಯ ಮಾಡಕ್ ಆಗ್ಲಿಲ್ಲ. ಆದ್ರೆ ಇವ್ರು ಮಾಡಿದ್ರು, ಹಾಗಾಗಿ ನೀವೆಲ್ಲ ಸೇರ್ಕೊಂಡ್ರಿ. ಓಕೆ, ಬಹಳ ಸಂತೋಷ. ಟ್ರೈಬಲ್ ಕ್ಯಾರೆಕ್ಟರ್ ಇತ್ತು, ನೀವು ಎಸ್ಟಿ ಸೇರ್ಕೊಂಡ್ರಿ, ಆಯ್ತು. ಅದ್ರ ಬಗ್ಗೆ ಈಗ ಉಗ್ರಪ್ಪನವರು ಒಂದು ಮಾತು ಹೇಳಿದ್ರು, ನಮ್ ತಟ್ಟೆಗೆ ಕೈ ಮಾಡಿ. ನಾವು ತಟ್ಟೆಗೆ ಕೈ ಹಾಕದೇ ಇಲ್ಲ, ಯಾರ ತಟ್ಟೆಗೂ ಕೈ ಹಾಕದೇ ಇಲ್ಲ. ನಿಮ್ ತಟ್ಟೆಗೆ ಕೈ ಹಾಕದೇ ಇಲ್ಲ. ಮತ್ತೆ ಇದನ್ನ ಕುರುಬರನ್ನೆಲ್ಲ ಎಸ್ಟಿ ಮಾಡಬೇಕು ಅಂತೇಳಿ ಚಳುವಳಿ ಮಾಡಿದವರು, ಪಾದಯಾತ್ರೆ ಮಾಡಿದವರು ನಾನಲ್ಲ. ಇದನ್ನ ಮಾಡಿದವರು ಮಿಸ್ಟರ್ ಈಶ್ವರಪ್ಪ. ಹೇಳಯ್ಯ, ಕರೆಕ್ಟ್ ಹೇಳಲಿಲ್ಲ ನೀನು ಇದನ್ನ. ಮಿಸ್ಟರ್ ಈಶ್ವರಪ್ಪ, ಬಸವರಾಜ ಬೊಮ್ಮಾಯಿ ವಾಸ್ ದಿ ಚೀಫ್ ಮಿನಿಸ್ಟರ್. ಆಗ ಇದನ್ನ ಮಾಡಿದ ಮೇಲೆ ಅಶೋಕ ಹೋದ ಅಲ್ಲಿಗೆ, ದೊಡ್ಡ ಸಭೆ ನಡೀತು. ನಾನು ಹೋಗಿರ್ಲಿಲ್ಲ ಅದಕ್ಕೆ, ಆ ಸಭೆಗೆ. ಈಶ್ವರಪ್ಪ, HM ರೇವಣ್ಣ ಹೋಗಿದ್ರು, ಆಮೇಲೆ ಸ್ವಾಮೀಜಿಗಳು ಅವರೆಲ್ಲ ಹೋಗಿದ್ರು. ಅವರು ಪಾದಯಾತ್ರೆ ಎಲ್ಲ ಮಾಡಿ ಬಂದಿದ್ರು. ನಾನು ಇನ್ಫ್ಯಾಕ್ಟ್ ಆ ಸಭೆಯಲ್ಲಿ ಹೋಗಿರಲಿಲ್ಲ. ಆಗ ಬಸವರಾಜ ಬೊಮ್ಮಾಯಿ ಚೀಫ್ ಮಿನಿಸ್ಟರ್ ಆಗಿರುವಾಗ ಅವರ ಮನವಿ ತಕೊಂಡು ಶಿಫಾರಸ್ ಮಾಡಿದವರು ಬಸವರಾಜ ಬೊಮ್ಮಾಯಿ, ಬಿಜೆಪಿ, ನಾನಲ್ಲ. ತಿಳ್ಕೋಬೇಕು ನೀವು ಇತಿಹಾಸ. ನಾನಲ್ಲ. ಈಗ ಬಂದಿರತಕ್ಕಂಥದ್ದು ಕ್ಲಾರಿಫಿಕೇಶನ್ ಕೇಳಿ. ನಾನು ಕೂಡ ಹೇಳ್ತೇನೆ, ಒಂದು ವೇಳೆ ಕುರುಬರನ್ನ ಎಸ್ಟಿಗೆ ಸೇರಿಸಿದ್ರೆ ವಾಲ್ಮೀಕಿ ಜನಾಂಗದವರು ಮತ್ತು ಕುರುಬರು ಎಷ್ಟು ಜನಸಂಖ್ಯೆ ಇದೆ ಅಷ್ಟು ಹೆಚ್ಚು ಮಾಡಬೇಕು ಅಂತಕ್ಕಂಥದನ್ನ ನಾನು ಕೂಡ ಹೇಳ್ತೇನೆ. ಈಗ ಒರಿಸ್ಸಾದಲ್ಲಿ ಜಾಸ್ತಿ ಜನ ಇದ್ದಾರೆ, ಎಸ್ಟಿ ಜನ. ಮಧ್ಯಪ್ರದೇಶದಲ್ಲಿ ಜಾಸ್ತಿ ಇದ್ದಾರೆ, ರಾಜಸ್ಥಾನದಲ್ಲಿ ಜಾಸ್ತಿ ಇದ್ದಾರೆ, ಛತ್ತೀಸ್ಗಢದಲ್ಲಿ ಜಾಸ್ತಿ ಇದ್ದಾರೆ, ಮಿಜೋರಾಂ, ನಾಗಾಲ್ಯಾಂಡ್ ಅಲ್ಲೆಲ್ಲ ಇದ್ದಾರೆ. ಅಲ್ಲಿ ಜನಸಂಖ್ಯೆಗೆ ಅನುಗುಣವಾಗಿ ಮಾಡಿದ್ದಾರೆ. ಒಂದು ವೇಳೆ ಮಾಡಿದ್ರೆ, ಕುರುಬರನ್ನ ಎಸ್ಟಿ ಮಾಡಿದ್ರೆ, ಇವರು ಹೇಳಿದ್ರಲ್ಲ ಎಂತದು ಕುಲಶಾಸ್ತ್ರ ಮಾಡಿ ಎಸ್ಟಿಗೆ ಬರೋದಾದ್ರೆ ಮತ್ತೆ ಕೇಂದ್ರ ಸರ್ಕಾರ ಮಾಡೋದು ರಾಜ್ಯ ಸರ್ಕಾರ ಅಲ್ಲ. ನಾನು ಬೆಸ್ತರು JH ಪಟೇಲ್ ಮುಖ್ಯಮಂತ್ರಿ ಆಗಿರುವಾಗ ಆಗ್ಲೇ ಕಳಿಸ್ತು, ಇಲ್ಲಿವರೆಗೂ ಕೂಡ ಆಗಲಿಲ್ಲ. ಗೊಲ್ಲರು ಎಸ್ಟಿ ಮಾಡಬೇಕು ಅಂತ ಕುಲಶಾಸ್ತ್ರ ಅಧ್ಯಯನ ಎಲ್ಲ ಆಗಿದೆ, ಆದರೂ ಮಾಡಲಿಲ್ಲ. ಈಗಲೂ ಮಾಡ್ತಾರೆ ಅಂತಕ್ಕಂಥ ನಂಬಿಕೆ ಇಲ್ಲ. ಒಂದು ವೇಳೆ ಮಾಡಿದ್ರೆ ಜನಸಂಖ್ಯೆಗೆ ಅನುಗುಣವಾಗಿ ಮಾಡಲಿ, ಅದು ನಿಮಗೂ ತೊಂದರೆ ಆಗಲ್ಲ,
ಯಾರಿಗೂ ತೊಂದರೆ ಆಗಲ್ಲ ಅಲ್ವಾ? ಆಗತ್ತಾ? 7% ಒಳಗಡೆನೆ ಕಿತ್ತಾಟ ಮಾಡಬಾರದು. 7ರಿಂದ 14 ಮಾಡಲಿ, 15 ಮಾಡಲಿ, 20 ಮಾಡಲಿ. ಸೊ ಅದಕ್ಕೆ ಯಾರ್ದು ವಿರೋಧ ಇಲ್ಲ ಅಂತೇಳಿ ನಾನು ಅನ್ಕೊಂಡಿದ್ದೇನೆ. ಮತ್ತೆ ಕೇಂದ್ರ ಸರ್ಕಾರ ಎಸ್ಟಿ ಮಾಡ್ತಕ್ಕಂಥ ಅಧಿಕಾರ ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ ಅಲ್ಲ. ಇದನ್ನು ಸ್ಪಷ್ಟಪಡಿಸಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಬಹಳಷ್ಟು ಮಾತಾಡಬೇಕು ಅಂತ ಅನ್ಕೊಂಡಿದ್ದೆ. ನೀವೆಲ್ಲ ನೋಡಿ, ವಾಲ್ಮೀಕಿಯವರು ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿರ್ತಕ್ಕಂಥ ಜನ ನಾವು. ಆದರೂ ಕೂಡ ರಾಮಾಯಣದಂತ ಮಹಾಕಾವ್ಯವನ್ನು ಬರೆದರು. ಅದು ಮಾನವೀಯ ಮೌಲ್ಯಗಳನ್ನು ಎತ್ತಿಡಿತಕ್ಕಂಥ ಪ್ರಯತ್ನವನ್ನು ಮಾಡಿದರು. ವಾಲ್ಮೀಕಿಯವರು ಜಾತಿನಲ್ಲಿ ವಾಲ್ಮೀಕಿ ಅಷ್ಟೇ ಜಾತಿ, ಆದರೆ ಯಾವ ಜಾತಿಗೂ ಸೇರಿರಲಿಲ್ಲ. ಅವರು ವಿಶ್ವಮಾನವರಾಗಿದ್ರು ಅಂತಕ್ಕಂಥದನ್ನ ಮರೀಲಿಕ್ಕೆ ಸಾಧ್ಯ. ಯಾವ ಜಾತಿಗೂ ಸೇರಿರಲಿಲ್ಲ ಅವರು. ಅದಕ್ಕೋಸ್ಕರನೇ ಉಗ್ರಪ್ಪನವರು, ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ 2017-16 ಇರಬೇಕು ಅನ್ನೋ ಒಂದು ಸಲಹೆ ಕೊಟ್ಟರು. ವಾಲ್ಮೀಕಿಯವರ ಪ್ರತಿಮೆ ಹಾಕಿ ಈ ತಪೋವನ ಮಾಡಬೇಕು, ವಾಲ್ಮೀಕಿ ತಪೋವನ ಮಾಡಬೇಕು ಅಂತ ಹೇಳಿ ಸಲಹೆ ಕೊಟ್ಟರು. ಹಾಗೇನೆ ಕನಕದಾಸರದು ಪ್ರತಿಮೆಯನ್ನ ಸ್ಥಾಪನೆ ಮಾಡಬೇಕು, ವಿಧಾನಸೌಧ ಅಂಗಳದಲ್ಲಿ ಮಾಡಬೇಕು ಅಂತ ಹೇಳಿ ಹೇಳಿದ್ರು. ನಾನು ಕೂಡಲೇ ಒಪ್ಕೊಂಡು ತಪೋವನವನ್ನ ಆಗ ಮಾಡಿದ್ದು 2017. ಹಾಗೇನೆ ಕನಕದಾಸರ ಪ್ರತಿಮೆಯನ್ನು ಕೂಡ ಮಾಡಿದ್ದು. ಇದಕ್ಕೆ ಸಲಹೆ ಕೊಟ್ಟವರು ಮಿಸ್ಟರ್ ಉಗ್ರಪ್ಪ. ಅದನ್ನು ಮಾಡಿ ಈಗ ವಿಧಾನಸೌಧ ಅಂಗಳದಲ್ಲಿ ಈ ಪ್ರತಿಮೆಗಳನ್ನು ಮಾಡಿ ದಿನಾ ನೆನ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ಲಿಕ್ಕೆ ಬಯಸ್ತೇನೆ. ಮತ್ತೆ ಅದು ಕ್ಲೀನ್ ಮಾಡಬೇಕು ಅಂತ ಹೇಳಿದರೆ ಅದನ್ನು ಕ್ಲೀನ್ ಮಾಡಿಸೋಣ, ಪ್ರತಿನಿತ್ಯ ಕ್ಲೀನ್ ಮಾಡಬೇಕು ಅಂತಕ್ಕಂಥ ಒಂದು ವ್ಯವಸ್ಥೆ ಮಾಡ್ರಿ. ಆಮೇಲೆ ನಮ್ಮ ಸರ್ಕಾರ ಮಾಡದ್ದು, ಯಾಕೆ ನಾವು ನಂಬಿಕೆ ಇಟ್ಕೊಂಡಿರ್ತಕ್ಕಂಥದ್ದು ಸಮಪಾಲು ಸಮಬಾಳು ಆಗ್ಬೇಕು ಎಲ್ರಿಗೂ ಅಂತ. ಯಾವುದೇ ಸಮಾಜ ಇರಲಿ, ಯಾವುದೇ ಧರ್ಮ ಇರಲಿ, ಎಲ್ಲ ಜಾತಿಯಲ್ಲಿರ್ತಕ್ಕಂಥ ಬಡವರು ಅವ್ರಿಗೆ ನ್ಯಾಯ ಕೊಡಬೇಕು ಅಂತಕ್ಕಂಥದ್ದು, ಅವಕಾಶಗಳನ್ನು ಕಲ್ಪಿಸಿಕೊಡಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಯಾವುದೇ ಜಾತಿ ಇರಲಿ. ಅದಕ್ಕೋಸ್ಕರನೇ ಆಂಜನೇಯ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಆಗಿದ್ದು. ನಾನು ಹೇಳಿದೆ, ನೋಡಪ್ಪ, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಅವರು ಸಂಖ್ಯೆಯಲ್ಲಿ 24.1% ಇದ್ದಾರೆ. 2011ರ ಜಾತಿ ಗಣತಿ ಪ್ರಕಾರ 24.1% ಇದ್ದಾರೆ. ಅವರಿಗೆ ಅವ್ರ ಜನಸಂಖ್ಯೆಗೆ ಅನುಗುಣವಾಗಿ ನಾವು ಅಭಿವೃದ್ಧಿಗೆ ಖರ್ಚು ಮಾಡ್ತಕ್ಕಂಥ ಹಣದಲ್ಲಿ ಅವ್ರಿಗೆ 24.1% ಇರಬೇಕು ಅಂತ ತೀರ್ಮಾನ ಮಾಡಿ 2013ರಲ್ಲಿ ಬೆಳಗಾಂನ ಅಧಿವೇಶನದಲ್ಲಿ ಕಾನೂನನ್ನ ಮಾಡೋದು. ಅಲ್ಲಿವರೆಗೆ ಕಾನೂನು ಇತ್ತೇನ್ರಿ? ಈಗ ಎಲ್ಲ ಬುರುಡೆ ಹೊಡಿತಾರೆ ಬಹಳ. ಕಾನೂನು ಹೇಳಿ, ನೀವೇ ಇರಲಿಲ್ಲ.
ಅವತ್ತು 2014-15ರಿಂದ ಇದು ಜಾರಿಗೆ ಬಂತು. ಅವತ್ತು ಎಷ್ಟಿತ್ತು ಗೊತ್ತಾ? SCP TSP 5,000-6,000 ರೂಪಾಯಿ ಇತ್ತು. ನಾನು ಈ ಕಾನೂನು ಮಾಡಿದ ಮೇಲೆ 14-15ರಲ್ಲಿ 15,894 ಕೋಟಿ ರೂಪಾಯಿಗಳು ಕೊಟ್ಟಾಯ್ತು. ಎಷ್ಟು? 15,894 ಕೋಟಿ. ಅದರಲ್ಲಿ 7% ST ಜನರಿಗೆ. ಈಗ ಎಷ್ಟಿದೆ ಗೊತ್ತಾ? ಈ ವರ್ಷ ಎಷ್ಟಿದೆ ಅಂತ? 25-26ರಲ್ಲಿ 42,017 ಕೋಟಿ. ಯಾರು ಮಾಡಿದ್ದು ಇದನ್ನ? ಸಿದ್ದರಾಮಯ್ಯ, ಕಾಂಗ್ರೆಸ್ ಸರ್ಕಾರ. ಆಂಜನೇಯ ಏನು ಉಗ್ರಪ್ಪ, ಇದು ಹೇಳಲೇ ಇಲ್ಲ ನೀನು. ನಾನು ಅನ್ಯಾಯ ಮಾಡ್ತೀನಾ? ST ಜನರಿಗೆ ಅನ್ಯಾಯ ಮಾಡ್ತೀನಾ? SC ಜನರಿಗೆ ಅನ್ಯಾಯ ಮಾಡ್ತೀನಾ? ದಾರಿ ತಪ್ಪಿಸ್ತಕ್ಕಂಥವ್ರು ಏನೇನೋ ಹೇಳ್ತಾರೆ. ಅವ್ರು ಏನೂ ಮಾಡಿಲ್ಲ. SC ST ಜನರಿಗೆ ಏನೂ ಮಾಡಿಲ್ಲ, ಆದ್ರೂ ಬುರುಡೆ ಹೊಡೆಯೋದು. ಹೇಳಿ ನೀವೇ, ಈ ಮಾಡಿದವರು ಯಾರು? SCP TSP ಕಾಯ್ದೆಯನ್ನು ಮಾಡಿದವರು ನಾವು, ಕಾಂಗ್ರೆಸ್ ಸರ್ಕಾರ. ಏನ್ರಿ ಗೊತ್ತಾಯ್ತೇನಾ? ಅವತ್ತು 15,894 ಕೋಟಿ ಇತ್ತದ್ದು. ಇವತ್ತು 12 ವರ್ಷಗಳ ನಂತರ 42,017 ಕೋಟಿ ಆಗಿದೆ. ರೆಸಿಡೆನ್ಷಿಯಲ್ ಶಾಲೆಗಳು ಮಾಡೋದು ಹೋಬಳಿಗೊಂದು 870-80 ಎಷ್ಟೋ ಇದ್ದಾವೆ. ಎಷ್ಟಪ್ಪ? 879 ಇದ್ದಾವೆ. ಅದರಲ್ಲಿ 156 ST ಜನಾಂಗದವರಿಗೆ ಇದ್ದಾವೆ. ಗೊತ್ತಾಯ್ತಾ? ರೆಸಿಡೆನ್ಷಿಯಲ್ ಶಾಲೆಗಳು ಕಳೆದ ವರ್ಷ 25-26ರಲ್ಲಿ 10 ರ್ಯಾಂಕ್ಗಳು, ಫಸ್ಟ್ 10 ರ್ಯಾಂಕ್ಸ್ ತಗೊಂಡಿದ್ದಾರಲ್ಲ, ಅದರಲ್ಲಿ 19 ಜನ ವಿದ್ಯಾರ್ಥಿಗಳು ST ಜನಾಂಗಕ್ಕೆ ಸೇರಿದವರು. ಸುಮಾರು 38,000 ವಿದ್ಯಾರ್ಥಿಗಳು ರೆಸಿಡೆನ್ಷಿಯಲ್ ಶಾಲೆಯಲ್ಲಿ ST ಸೇರಿದಂತೆ ವಿದ್ಯಾರ್ಥಿಗಳು ಪಾಠ ಕಲಿತಾ ಇದ್ದಾರೆ. ಗುಣಮಟ್ಟದ ಶಿಕ್ಷಣ ಸಿಗ್ತಾ ಇದೆ. ಇದನ್ನು ಯಾರು ಮಾಡದ್ದು? ರೆಸಿಡೆನ್ಷಿಯಲ್ ಸ್ಕೂಲ್ ಪ್ರಾರಂಭ ಮಾಡಿದವರು ಯಾರು? ಮೊರಾರ್ಜಿ ದೇಸಾಯಿ ಶಾಲೆ ಮಾಡಿದವರು ಯಾರು? ಸಿದ್ದರಾಮಯ್ಯ. ನಿಮ್ಗೆಲ್ಲ ಇತಿಹಾಸ ತಿಳ್ಕೋಬೇಕು. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿರ್ತಕ್ಕಂಥದ್ದು, ಯಾರಿಗೆ ಇತಿಹಾಸ ಗೊತ್ತಿಲ್ಲ ಅವ್ರು ಯಾರು ಭವಿಷ್ಯವನ್ನು ನಿರ್ಮಾಣ ಮಾಡೋಕ್ಕೆ ಸಾಧ್ಯ ಇಲ್ಲ. ಇತಿಹಾಸ ಗೊತ್ತಿರ್ಬೇಕು. ವಾಲ್ಮೀಕಿ ಇತಿಹಾಸ ಗೊತ್ತಿರ್ಬೇಕಲ್ಲ. ಬರೀ ಚಪ್ಪಾಳೆ ತಟ್ಟೋದು, ಭಾಷಣ ಮಾಡಿದಾಗ ಅವರು ವಿರೋಧ ಪಕ್ಷದವರು ಚಪ್ಪಾಳೆ, ಅವ್ರಿಗೂ ಚಪ್ಪಾಳೆ ತಟ್ಟೋದು, ನಮಗೂ ಚಪ್ಪಾಳೆ ತಟ್ಟೋದು. ದಯಮಾಡಿ ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ, ನೀವು ಯಾರು ನಿಮ್ಮ ಪರ ನಿಲ್ತಾರೆ, ಅಧಿಕಾರದಲ್ಲಿದ್ದಾಗ ನಿಮ್ಮ ಪರವಾಗಿ ಮಾಡ್ತಾರೆ, ಅವ್ರ ಜೊತೆ ನಿಲ್ಲಿ. ಯಾರು ನಿಮ್ಮ ಪರವಾಗಿರ್ತಾರೆ ಅವ್ರ ಪರವಾಗಿ ಆ ಪಕ್ಷದ ಜೊತೆ ಇರ್ತಕ್ಕಂಥ ಕೆಲಸ ಮಾಡಬೇಕಾಗಿರೋದು ನಿಮ್ಮ ಜವಾಬ್ದಾರಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಡಿಮ್ಯಾಂಡ್ ಮಾಡೋದು ತಪ್ಪಲ್ಲ, ನಿಮ್ಮ ಹಕ್ಕುಗಳನ್ನ ಪ್ರತಿಪಾದನೆ ಮಾಡತಕ್ಕಂಥದ್ದು ತಪ್ಪಲ್ಲ.
ನಿಮ್ಮ ಜನಾಂಗಕ್ಕೆ ಬೇಕಾದಂತಹ ಸವಲತ್ತುಗಳನ್ನು ಕೇಳ್ತಕ್ಕಂಥದ್ದು ತಪ್ಪಲ್ಲ, ಕೇಳಬೇಕು, ಕೇಳೇ ಪಡ್ಕೋಬೇಕು. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನ್ ಹೇಳಿದ್ದಾರೆ, ಶಿಕ್ಷಣ, ಸಂಘಟನೆ, ಹೋರಾಟ ಅದು ಮಾಡಲೇಬೇಕು. ಶಿಕ್ಷಣ, ಸಂಘಟನೆ, ಹೋರಾಟ. ಯಾರು ಅವಕಾಶಗಳಿಂದ ವಂಚಿತರಾಗಿದ್ದಾರೆ, ಸಾಮಾಜಿಕ ನ್ಯಾಯದಿಂದ ವಂಚಿತರಾಗಿದ್ದಾರೆ, ಯಾರಿಗೆ ಇನ್ನೂ ಮುಖ್ಯವಾಗಿ ನಿಮಗೆ ಬರ್ಲಿಕ್ಕೆ ಸಾಧ್ಯ ಆಗಿಲ್ಲ, ಅವರೆಲ್ಲರೂ ಕೂಡ ತಮ್ಮ ಹಕ್ಕುಗಳ ರಕ್ಷಣೆಯನ್ನ ಮಾಡ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಹಕ್ಕುಗಳ ರಕ್ಷಣೆ ಮಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಅದನ್ನೇ ವಾಲ್ಮೀಕಿ ಅವರು ಹೇಳಿರೋದು, ಅಂಬೇಡ್ಕರ್ ಹೇಳಿರೋದು, ಬುದ್ಧ ಹೇಳಿರೋದು, ಬಸವಣ್ಣ ಹೇಳಿ ಅಲ್ವಾ? ಸರ್ವರಿಗೂ ಸಮಪಾಲು ಸಮಬಾಳು ಅಂದ್ರೇನು? ಈ ದೇಶದ ಅಧಿಕಾರದಲ್ಲಿ, ಶಿಕ್ಷಣದಲ್ಲಿ, ಉದ್ಯೋಗದಲ್ಲಿ, ಆಸ್ತಿನಲ್ಲಿ ಎಲ್ಲದರಲ್ಲೂ ಪಾಲು ಸಿಗಬೇಕು, ಸಮಾನವಾಗಿ ಪಾಲು ಸಿಗಬೇಕು. ಈ ಅಸಮಾನತೆ ನಿರ್ಮಾಣ ಮಾಡಿದವರು ಯಾರು? ಸಮಾಜದಲ್ಲಿ ತಾರತಮ್ಯ ನಿರ್ಮಾಣ ಮಾಡಿದವರು ಯಾರು? ನಾವ? ಪಟ್ಟಭದ್ರ ಹಿತಾಸಕ್ತರು, ಜಾತಿ ವ್ಯವಸ್ಥೆ ನಿರ್ಮಾಣ ಮಾಡಿದವರು. ಈ ವಾಲ್ಮೀಕಿ ಬಗ್ಗೆನೂ ಕೂಡ ಕೆಟ್ಟದಾಗಿ ಎಲ್ಲ ಬರೀತಾರೆ. ಉಗ್ರಪ್ಪ ಹೇಳಿದ್ದಾರೆ, ಸರಿಯಾದ ರೀತಿಯಿಂದ ನಮ್ಮ ವಿದ್ಯಾರ್ಥಿಗಳು ಅರ್ಥ ಮಾಡ್ಕೋಬೇಕಾದ್ರೆ, ತಿಳ್ಕೋಬೇಕಾದ್ರೆ, ವಾಲ್ಮೀಕಿ ಬಗ್ಗೆ ಒಳ್ಳೆ ಭಾವನೆ ಬರಬೇಕಾದ್ರೆ ಪಠ್ಯಕ್ರಮದಲ್ಲಿ ಇರಬೇಕು ಅಂತಕ್ಕಂಥ ಮಾತುಗಳನ್ನು ಕೂಡ ಹೇಳಿದ್ದಾರೆ. ಅದನ್ನು ಮಾಡೋಣ. ನಾವೆಲ್ಲ ಹಿಂದೆ ವಾಲ್ಮೀಕಿ ರಾಮಾಯಣ ಓದ್ತಕ್ಕಂಥ ಅವಕಾಶ ಸಿಕ್ತಿದ್ರು, ಗದ್ಯ ಭಾಗ ಓದಿದ್ದು. ಅದಕ್ಕೆ ವಿದ್ಯೆ ಇದೆಯಲ್ಲ, ಯಾರಪ್ಪನ ಮನೆ ಸೊತ್ತಲ್ಲ. ಒಬ್ಬ ವ್ಯಕ್ತಿಯ ಅವನ ವ್ಯಕ್ತಿತ್ವ ಗುರುತಿಸೋದು ಹೆಂಗಪ್ಪ ಅಂತಂದ್ರೆ, ಅವನ ಕೆಲಸ ಕಾರ್ಯದಿಂದ ಮಾತ್ರ ಗುರುತಿಸಬೇಕು ಹೊರತು, ಅವನ ವ್ಯಕ್ತಿತ್ವದಿಂದ ಗುರುತಿಸಬೇಕು ಹೊರತು ಜಾತಿಯಿಂದ ಅಲ್ಲ. ಇದನ್ನ ಹಿಂದೆ ವಾಲ್ಮೀಕಿಯವರು ಎಷ್ಟು 7,000 ವರ್ಷನ 7,000 ವರ್ಷಗಳ ಹಿಂದೆನೆ ಸಾರಿ ಹೇಳಿದ್ದಾರೆ ನೋಡಿ. ಅವತ್ತು ಪುಷ್ಪಕ ವಿಮಾನ ಅಂತಂದ್ರೆ ಏನು ಅನ್ನೋದು ಗೊತ್ತಿತ್ತು ವಾಲ್ಮೀಕಿಯವರಿಗೆ. ಪುಷ್ಪಕ ವಿಮಾನ, ರಾವಣ ಪುಷ್ಪಕ ವಿಮಾನದಲ್ಲಿ ಹೋಯ್ತಿದ್ದ ಅಂತ ಹೇಳ್ತಾರೆ ನೋಡಿ. ಆ ಕಲ್ಪನೆ ಇದೆಯಲ್ಲ, ಆ ಕಲ್ಪನೆ ಅವತ್ತೇ ವಾಲ್ಮೀಕಿಯವರಿಗೆ ಬಂದಿತ್ತು. ಆ ಯುದ್ಧದಲ್ಲಿ ಉಪಯೋಗಿಸ್ತಕ್ಕಂಥ ನಿಮ್ಮ ಜಾತಿನಲ್ಲಿ ಇದೆಯಲ್ಲ, ಯಾರಾದ್ರೂ ಇದು ಗೊತ್ತಿದೆ, ನೀವು ತಿಳ್ಕೋಬೇಕು. ಏಕಲವ್ಯನ ಕಥೆ ಗೊತ್ತಿದೆಯಾ? ಏಕಲವ್ಯ ಬೇಡರ ಜಾತಿ ಸೇರಿದವನು. ದ್ರೋಣಾಚಾರ್ಯರು ಅವನ ಶಿಷ್ಯನಾಗಿ ತಗೊಳ್ಳಲ್ಲ. ಯಾಕಂತಂದ್ರೆ ಅವನ ಶಿಷ್ಯ ಶೂದ್ರ ಒಳ್ಳೆ ಬಿಲ್ಗಾರ ಆಗ್ಬಿಡ್ತಾನೆ ಅಂತ ಹೇಳಿ ಅವನ್ನ ಶಿಷ್ಯನಾಗಿ ಸ್ವೀಕಾರ ಮಾಡಲ್ಲ. ದ್ರೋಣಾಚಾರ್ಯರು ಗೊತ್ತಲ್ಲ ನಿಮ್ಗೆ? ಯಾವ ಜಾತಿಯವರು ಗೊತ್ತಾ? ಬ್ರಾಹ್ಮಣರು. ಯಾವ ಜಾತಿ ಇಲ್ಲಿ ಕ್ಷತ್ರಿಯರು ಮಾತ್ರ ಬಿಲ್ಲು ವಿದ್ಯೆ ಕಲಿಸ್ತೀವಿ ಅಂತ ಹೇಳಿ ಚಿತ್ರಣ ವ್ಯವಸ್ಥೆಯಲ್ಲಿ 2ನೇ ಸ್ಥಾನನ 3ನೇ ಸ್ಥಾನನ ಇರೋದು ಉಗ್ರಪ್ಪ. ಕ್ಷತ್ರಿಯರಿಗೆ 2ನೇ ಸ್ಥಾನ, ಚಿತ್ರವರ್ಣ ವ್ಯವಸ್ಥೆಯಲ್ಲಿ 2ನೇ ಸ್ಥಾನದಲ್ಲಿರೋದು. ಅವ್ರಿಗೆ ಮಾತ್ರ ಪಾಂಡವರಿಗೆ ಕೌರವರಿಗೆ ವಿದ್ಯೆ ಕಲಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ರು, ಬಿಲ್ಲು ವಿದ್ಯೆ. ಇವನು ಬೇಡ್ರವನು ಅಂತೇಳಿ ಇವನಿಗೆ ಬಿಲ್ಲು ವಿದ್ಯೆ. ಆ ದ್ರೋಣಾಚಾರ್ಯರ ಮೂರ್ತಿ ಇಟ್ಕೊಂಡು ಅವ್ರನ್ನ ಸ್ಮರಿಸ್ಕೊಂಡು ವಿದ್ಯೆ ಕಲಿತಾರೆ. ಯಾರು? ಏಕಲವ್ಯ. ಒಂದ್ಸಾರಿ ಬೇಟೆಗೆ ಹೋಗ್ತಾರೆ
ಪಾಂಡವರು ಕೌರವರೆಲ್ಲ ಬೇಟೆಗೆ ಹೋಗ್ತಾರೆ. ಆ ಬೇಟೆ ಹೋಗಾಗ ನಾಯಿ ಮುಂದಿಟ್ಕೊಂಡು ಹೋಗ್ತಾ ಇರ್ತಾರೆ. ಈ ನಾಯಿ ಬೊಗಳದ್ ಕೇಳಿ ನಾಯಿ ಕಾಣದೇ ಹೋದ್ರೂ ಕೂಡ ಏಕಲವ್ಯ ಬಿಲ್ವಿದ್ಯೆ ಮಾಡಿ ಬಾಯಿಗೆ ಹೊಡಿತಾರೆ. ಯಾರು? ಏಕಲವ್ಯ. ಶಬ್ದವೇದಿ. ಆ ಶಬ್ದವೇದಿ ವಿದ್ಯೆ ನೋಡಿ, ಆಗ್ಲೇ ವಾಲ್ಮೀಕಿ ಅವ್ರಿಗೆ ಗೊತ್ತಿತ್ತು ಶಬ್ದವೇದಿ ವಿದ್ಯೆ ಅನ್ನೋದು. ಆ ಬಿಲ್ವಿದ್ಯೆ ಎಲ್ಲ ಗೊತ್ತಿಲ್ಲದೆ ಹೋದ್ರೆ ರಾಮಾಯಣ ಬರೆಯಕ್ಕಾಯ್ತಿದ್ದ? ಅಂದ್ರೆ ಅಂತ ಜ್ಞಾನಿ, ಮಹಾನ್ ಜ್ಞಾನಿ. ಆ ಶಬ್ದವೇದಿ ವಿದ್ಯೆ ಇದೆಯಲ್ಲ ಬಿಲ್ಗಾರಿಕೆಯಲ್ಲಿ, ಏಕಲವ್ಯ ಅದರಲ್ಲಿ ಕರಗತ ಮಾಡ್ಕೊಂಡಿದ್ರು. ಆ ನಾಯಿಗೆ ಶಬ್ದ ಕೇಳಿ ಎಲ್ಲಿಂದ ಶಬ್ದ ಬರ್ತದೆ ಅಲ್ಲಿಗೆ ಹೊಡಿತಾರೆ. ಅದಕ್ಕೆ ಬಾಣಗಳೆಲ್ಲ ಬಾಯಿಗೆ ಬಂದು ತಾಕ್ತವೆ. ಆಗ ಇನ್ನು ಯಾರು ಅಂತ ಹುಡುಕ ಬರ್ತಾರೆ, ಈ ಏಕಲವ್ಯ ಇರ್ತಾರೆ. ಏಕಲವ್ಯ ದ್ರೋಣಾಚಾರ್ಯರ ಪ್ರತಿಮೆಯನ್ನ ಇಟ್ಟುಕೊಂಡು ವಿದ್ಯೆ ಕಲಿತಾ ಇರ್ತಾರೆ. ಆಗ ಗುರುಗಳೇ, ನೀವು ಪಾಠ ಹೇಳ್ಕೊಂಡ್ರೆ ನನ್ನ ಶಿಷ್ಯನಾಗಿ ಸ್ವೀಕಾರ ಮಾಡಲಿಲ್ಲ. ನಾನು ಆದರೂ ಕೂಡ ನಿಮ್ಮನ್ನ ಗುರುಗಳಾಗಿ ಸ್ವೀಕಾರ ಮಾಡಿ ಬಿಲ್ಲು ವಿದ್ಯೆಯನ್ನು ಕಲ್ತಿದ್ದೇನೆ ಅಂತ ಹೇಳಿದಾಗ ನೀವು ಕಾಣಿಕೆ ಏನು ಕೊಡಬೇಕು ಅಂತ ಹೇಳಿದಾಗ, ಆ ಕಾಣಿಕೆ ನೋಡಿ, ದ್ರೋಣಾಚಾರ್ಯರು ಕಾಣಿಕೆ ಏನಪ್ಪ ಕೇಳ್ತಾರೆ ಅಂತಂದ್ರೆ, ಹೆಬ್ಬೆರಳು ಇದು ತಾನೆ ಬಿಲ್ಲು ಇದು ಮಾಡ್ಬೇಕಂದ್ರೆ, ಅದಕ್ಕೆ ಆ ಹೆಬ್ಬೆರಳನ್ನ ಕೊಡಪ್ಪ ಅಂತ ಕೇಳ್ತಾರೆ. ಅವನು ಅಲ್ಲೇ ಕತ್ತರಿಸಿ ಹೆಬ್ಬೆರಳು ಕೊಡು ಏಕಲವ್ಯ. ಅಂದ್ರೆ ಅರ್ಜುನ್ಗಿಂತ ಮಿಗಿಲಾದವರು ಯಾರು ಇರಬಾರದು ಅನ್ನೋ ಕಾರಣಕ್ಕೋಸ್ಕರ ಏಕಲವ್ಯ ಅರ್ಜುನ್ಗಿಂತ ಮಿಗಿಲಾದವರು ಇರ್ತಾರೆ ಬಿಲ್ಲು ವಿದ್ಯೆನಲ್ಲಿ. ಆಗ ಅರ್ಜುನ್ಗಿಂತ ಮೇಲೆ ಇರಬಾರದು ಅಂತೇಳಿ ಅವನು ಪಾಪ ಆ ಬಿಲ್ಲು ವಿದ್ಯೆಯನ್ನು ಮೊಟಕುಗೊಳಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ನೋಡಿ, ಏಕಲವ್ಯನಿಗೆ ಹಂಗಾಗಿ ಬೆರಳು ಕಳ್ತಿರ್ತದೆ. ಅಂತ ಜನಾಂಗ ನೀವು. ವಾಲ್ಮೀಕಿ ಜನಾಂಗ ನೀವು. ಇನ್ನೊಬ್ಬರು ಮಾತು ಕೇಳಕ್ ಹೋಗ್ಬೇಡಿ ಅಷ್ಟೇ. ಇಷ್ಟು ಹೇಳಿ ಆಮೇಲೆ ಇದರಲ್ಲಿ ನಿರಾಶ್ರಿತರ ಎಂತದ್ದು ಸುಮನಹಳ್ಳಿ ಅಲ್ಲಿ 2 ಎಕರೆ ಕೊಟ್ಟಾಗಿದೆ ಈಗಾಗಲೇ. ಆ 2 ಎಕರೆನಲ್ಲಿ ವಾಲ್ಮೀಕಿ ಭವನ ಮಾಡಬೇಕು ಅಂತ ಹೇಳಿದ್ದಾರೆ. ಮುಂದಿನ ವರ್ಷ ಬಜೆಟ್ನಲ್ಲಿ ಘೋಷಣೆ ಮಾಡಿ, ವಾಲ್ಮೀಕಿ ಭವನ ಅಂದ್ರೂ ಒಂದೇ, ಸೌಧ ಅಂದ್ರೂ ಒಂದೇ. ಮುಂದಿನ ವರ್ಷ ಬಜೆಟ್ನಲ್ಲಿ ಘೋಷಣೆ ಮಾಡಿ ಅದಕ್ಕೆ ಬೇಕಾದಂತ ಹಣ, ಎಷ್ಟು ಹಣ ಬೇಕೋ ಅಷ್ಟು ಹಣವನ್ನು ಕೂಡ ಕೊಡುತ್ತೇನೆ. ಆ ಭವನ ಆದರೆ ಅನುಕೂಲ ಆಗ್ತದೆ. ಈಗ ಇದು ಯಾರು ಭವನ, ನಿಮ್ಮ ಜಗಜೀವನ್ ರಾಮ್ ಭವನ ಆಗಿದೆ ಅಲ್ಲಿ, ಅದೇ ರೀತಿ ಮಾಡ್ಕೊಳ್ಳೋಣ. ಆಂಜನೇಯ ಇದ್ದಾಗ ಜಗಜೀವನ್ ರಾಮ್ ಭವನ ಆಯ್ತು, ಅದನ್ನು ಮಾಡಿಕೊಳ್ಳೋಣ ಅಂತಕ್ಕಂಥ ಮಾತುಗಳನ್ನ ಹೇಳಿ ಇವತ್ತು ವಾಲ್ಮೀಕಿ ಜಯಂತ್ಯೋತ್ಸವ ನಿಮ್ಮೆಲ್ಲರಿಗೂ ಶುಭಾಶಯಗಳು. ನಾಡಿನ ಜನತೆಗೆ ಶುಭಾಶಯಗಳು. ಇದು ಎಲ್ಲರೂ ಮಾಡಬೇಕು. ವಾಲ್ಮೀಕಿ ಜಯಂತ್ಯೋತ್ಸವನ್ನ ಎಲ್ಲರೂ ಮಾಡಬೇಕು. ಅದಕ್ಕೆ ಸರ್ಕಾರನೇ ಮಾಡ್ತಾ ಇದೆ, ಎಲ್ಲರ ಪರವಾಗಿ ಸರ್ಕಾರ ಮಾಡ್ತಾ ಇದೆ ಅಂತಕ್ಕಂಥ ಮಾತುಗಳನ್ನ ಹೇಳಿ, ಏನಪ್ಪ
ಅದು ನೋಡಯ್ಯ, ಮೆಟ್ರೋಗೆ ನಾನೇ ಇಡಕ್ಕಾಗಲ್ಲ. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎರಡೂ ಸೇರಿ ಮಾಡ್ತಾ ಇರೋ ಮೆಟ್ರೋ ಶಿಫಾರಸ್ ಮಾಡೋಣ. ಅದು ಯಾವುದಕ್ಕೊಂದು ಇಡೋಣ, ಶಿಫಾರಸ್ ಮಾಡ್ತೀನಿ. ಶಿಫಾರಸ್ ಮಾಡ್ತೀವಿ, ಕೇಂದ್ರ ಸರ್ಕಾರ ಒಪ್ಪಿಗೆ ಕೊಡಬೇಕು. ಸುಮ್ಮನೆ ನಾನೇ ಮಾಡ್ಬಿಡಕ್ಕಾಗಲ್ಲ. ಅದು ನೋಡೋಣ, ಎಲ್ಲ ಅವೆಲ್ಲ ನೀವು ನಡೆಯಪ್ಪ. ಅದು ಪರಿಶೀಲನೆ ಮಾಡೋಣ, ಏನಾಗ್ತದೆ ಅದರಿಂದ, ಕಾನ್ಸಿಕ್ವೆನ್ಸಸ್ ಏನು ಅಂತಕ್ಕಂಥದ್ದು ನೋಡೋಣ. ಫೈನಾನ್ಷಿಯಲ್ ಇದನ್ನೆಲ್ಲ ನೋಡೋಣ, ಅದನ್ನ ನೋಡಿ ಮಾಡೋಣ. ಸೊ ಇಷ್ಟು ಹೇಳಿ, ಬಹುಶಃ ಇವತ್ತೆಲ್ಲ ನೀವು ಇಡೀ ರಾಜ್ಯದಲ್ಲಿ ಸರ್ಕಾರ ಮಾಡ್ತಾ ಇದೆ, ವಾಲ್ಮೀಕಿ ಜಯಂತಿಯನ್ನು ಮಾಡ್ತಾ ಇದೆ. ಈ ನಾಡಿನ ಎಲ್ಲ ಜಿಲ್ಲೆಗಳಲ್ಲಿ ಕೂಡ, ತಾಲೂಕುಗಳಲ್ಲಿ, ಜಿಲ್ಲೆಗಳಲ್ಲಿ ವಾಲ್ಮೀಕಿ ಜಯಂತ್ಯೋತ್ಸವವನ್ನು ಮಾಡ್ತಾ ಇದ್ದೀವಿ. ಸರ್ಕಾರನೇ ಮಾಡ್ತಾ ಇದೆ. ಇದು ಬಹಳ ಚೆನ್ನಾಗಿ ಆಗಲಿ. ಜನರು, ವಿಶೇಷವಾಗಿ ವಾಲ್ಮೀಕಿ ಜನಾಂಗ ವಾಲ್ಮೀಕಿಯವ್ರ ಬಗ್ಗೆ ವಿಶೇಷದ ಅಭಿಮಾನವನ್ನ ಬೆಳೆಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು. ವಾಲ್ಮೀಕಿ ಬರೀ ವಾಲ್ಮೀಕಿ ಜನಾಂಗಕ್ಕೆ ಅಷ್ಟೇ ಅಲ್ಲ, ಇಡೀ ಜನ ಸಮುದಾಯಕ್ಕೆ ಸೇರಿದವರು ಅಂತಕ್ಕಂಥ ಮಾತುಗಳನ್ನ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಮತ್ತೆ ಈಗ 5 ಜನ ಇದರಲ್ಲ, ನೀವೆಲ್ಲ ಒಪ್ಕೊಂಡ್ರೆ, ಹಿಂದೆ ಎಲ್ಲ ಒಬ್ಬರಿಗೆ ಇದ್ದದು, ಒಬ್ಬರಿಗೆ ಸಾಧಕರಿಗೆ ಮಾಡ್ತಿದ್ದು. ವೀರಣ್ಣನಿಗೆ ನಾವು ಮಾಡಿದ, ಒಬ್ಬೊಬ್ಬರಿಗೆ ಮಾಡಿದ್ದು. ಅದಕ್ಕೆ ನೀವೆಲ್ಲ ಒಪ್ಕೊಂಡ್ರೆ ಇನ್ಮೇಲೆ ಅತ್ಯಂತ ನೇರ ವ್ಯಕ್ತಿಗೆ, ನಿಮ್ಮ ಜನಾಂಗದಲ್ಲಿ ಸಾಧನೆ ಮಾಡಿರ್ತಕ್ಕಂಥ ವ್ಯಕ್ತಿಗೆ ಪ್ರಶಸ್ತಿಯನ್ನು ಕೊಡ್ತಕ್ಕಂಥ ಕೆಲಸ ಮಾಡೋಣ. ನೀವು ಒಪ್ಕೊಂಡ್ರೆ, ಏನಪ್ಪ ಬಿಜೆಪಿ ಅವರು ಮಾಡಿದ್ರು, ಇವರು ಒಬ್ಬರಿಗೆ ಕೊಡಕ್ ಶುರು ಮಾಡಿದ್ರು ಅಂತ ಅನ್ಬಾರ್ದು. ಯಾಕಂತಂದ್ರೆ 5 ಜನಕ್ಕೆ ಪ್ರಶಸ್ತಿಯನ್ನ ಕೊಡೋದು ನನ್ನ ಪ್ರಕಾರ, ವೈಯಕ್ತಿಕವಾಗಿ ನಾನು ಹೇಳ್ತಾ ಇದ್ದೀನಿ. ಉಗ್ರಪ್ಪನು ಕೂಡ ಒಪ್ಕೋತಾರೆ ಅಂತ ಹೇಳ್ತೇನೆ. ಸಮಾಜ ಸೇವೆಯಲ್ಲಿ ಮಾಡೋರಿಗೆ, ಸಾಮಾಜಿಕ ಸೇವೆಯಲ್ಲಿ ತೊಡಗಿರ್ತಕ್ಕಂಥವ್ರಿಗೆ, ಸಾಧನೆ ಮಾಡದವರಿಗೆ ಒಬ್ಬರು ಕೊಡೋಣ ಅಂತ ನನ್ನ ಅಭಿಪ್ರಾಯ. ಇಲ್ಲ ಯಾಕಪ್ಪ ಹೇಳು, 5 ಯಾಕೆ ಇರ್ಬೇಕು ಹೇಳು? ಆಯ್ತು, ನೀವು 5 ಜನ ಇರ್ಬೇಕು ಅಂತಂದ್ರೆ ನೋಡೋಣ. ನಿನ್ನ ಅಭಿಪ್ರಾಯ ಒಬ್ಬರದ್ದೇ ಕೇಳಕ್ಕಾಗಲ್ಲ. ನಾನು ಇದನ್ನ ಪ್ರಶಸ್ತಿನೇ ಬೇಡ ಅಂತ ಹೇಳಲ್ಲ. ಪ್ರಶಸ್ತಿ ಒಬ್ರಿಗೆ ಕೊಟ್ರೆ ಅದಕ್ಕೆ ಮರ್ಯಾದೆ ಇರ್ತದೆ ಅಂತ ನನ್ನ ಅಭಿಪ್ರಾಯ. ಇಷ್ಟಿನ ಹೇಳಿ, ಕೂತ್ಕೊಳ್ಳಮ್ಮ ತಾಯಿ, ಇಷ್ಟಿನ ಹೇಳಿ ನಿಮ್ಮೆಲ್ಲರಿಗೂ, ನಾಡಿನ ಜನತೆಗೂ ವಾಲ್ಮೀಕಿ ಜಯಂತ್ಯೋತ್ಸವದ ಶುಭಾಶಯಗಳನ್ನು ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ವಾಲ್ಮೀಕಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.